ವೀಕ್ಷಕರೇ, ಇವತ್ತಿನ ತಂತ್ರಗಾರಿಕೆಯಲ್ಲಿ ತಮಿಳುನಾಡಿನ ಅಘೋರ ಶತ್ರುನಾಶದ ಒಂದು ಪದ್ಧತಿ ಬಗ್ಗೆ ತಿಳಿಸ್ತೇನೆ. ನೋಡಿ, ಸುಖ ಸುಮ್ಮನೆ ತೊಂದರೆ ಕೊಡುವಂಥ ಶತ್ರುಗಳಿಂದ ನೀವು ನರಳಿದ್ರೆ, ಜರ್ಜರಿತರಾಗಿದ್ದರೆ, ನಿಮ್ಮ ಜೀವನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ, ದ್ವೇಷದ ಭಾವನೆಯಿಂದ ನೀವು ಯಾವುದೇ ಸ್ಥಳಕ್ಕೆ ಹೋದರೂ ನಿಮಗೆ ಬಿಡದೆ ಹಿಂಬಾಲಿಸಿ ತೊಂದರೆ ಕೊಡುವಂಥ ಶತ್ರುಗಳಿಗೆ ಈ ಒಂದು ಸರಳ ತಂತ್ರದಿಂದ ಶತ್ರುನಾಶ ನೀವು ಮಾಡ್ಕೋಬೋದು. ಹೌದು, ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆತನದಲ್ಲಿ ನೀವು ಜೀವನ ಮಾಡ್ತಾ ಇರ್ತೀರಾ. ಆರ್ಥಿಕವಾಗಿ, ಮಾನಸಿಕವಾಗಿ, ಪ್ರಾಮಾಣಿಕವಾಗಿ ಒಳ್ಳೆ ಅಭಿವೃದ್ಧಿ ಆಗಿರ್ತೀರಾ. ಒಳ್ಳೆ ಜೀವನ ನೋಡ್ತಾ ಇರ್ತೀರಾ. ಇದೇ ಥರ ಕುಟುಂಬ ಬೆಳೆಸಬೇಕು ಅಂತ ಒಳ್ಳೆ ನಿಮ್ಮ ಮಾರ್ಗದರ್ಶನಗಳು ಚೆನ್ನಾಗಿರ್ತದೆ. ಆ ಪ್ರಕಾರ ನೀವು ಉದ್ಧಾರ ಆಗ್ತಿರೋದನ್ನ ಕೆಲವೊಬ್ಬರು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ಅವರ ದರಿದ್ರತನನೋ ಅಥವಾ ಗ್ರಹಚಾರದ ಫಲನೋ ಗೊತ್ತಿಲ್ಲ. ಅವ್ರು ಸಕ್ಸಸ್ಫುಲ್ ಆಗ್ತಾ ಇರಲ್ಲ. ಅವರ ನಿಮ್ಮ ಮೇಲೆ ಏನು ಮಾಡ್ತಾರೆ, ಕ್ರೋಧದ ದ್ವೇಷದ ಭಾವನೆಯಿಂದ ಇವರು ಹಾಳಾಗ್ಲಿ ಅನ್ನೋ ಮನೋಭಾವನೆ ಬಂದೇ ಬರ್ತದೆ. ಯಾಕಂದ್ರೆ ಒಳ್ಳೆತನದಲ್ಲಿ ಇರುವಂತ ಜನರನ್ನ ಸಹಿಸ್ಕೊಳ್ಳೋಕೆ ಆಗದೇ ಇರುವಂತ ಜನನೇ ಇವತ್ತಿನ ಕಾಲಮಾನದಲ್ಲಿ ಇರೋದು. ಆದ ಕಾರಣದಿಂದ ಅಂತ ಶತ್ರುವಿನಿಂದ ನೀವು ನಾಶದ ಹಾದಿಗೆ ಹೋಗ್ತಾ ಇದ್ರೆ, ಹಣಕಾಸಿನಲ್ಲಿ, ಕೆಲಸ ಕಾರ್ಯದಲ್ಲಿ, ದೈಹಿಕವಾಗಿ, ಮಾನಸಿಕವಾಗಿ ನಿಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ರೆ, ಆ ಶತ್ರು ನಿಮ್ಮಿಂದ ದೂರ ಆಗಬೇಕು. ಆ ಶತ್ರು ನಾಶ ಆಗಬೇಕು. ಅವನಿಂದ ಯಾವುದೇ ಕಾರಣಕ್ಕೂ ನನಗೆ ತೊಂದರೆ ಆಗಬಾರ್ದು, ಅವನ ವಿಚಾರದಲ್ಲಿ ಸಮಸ್ಯೆಗಳೇ ಬರಬಾರ್ದು ಅನ್ನೋ ಒಂದು ಮನೋಭಾವನೆ ನಿಮಗಿದ್ರೆ, ಯಾಕಂದ್ರೆ ನರಳಿರ್ತೀರಾ, ಬೆಂಡಾಗಿ ಹೋಗಿರ್ತೀರ ಶತ್ರುಗಳಿಂದ, ಈ ಒಂದು ಸರಳ ತಂತ್ರದಿಂದ ಶತ್ರು ನಿಮ್ಮಿಂದ ದೂರ ಆಗ್ತಾನೆ. ಶತ್ರು ನಾಶ ಆಗಿ ದೂರ ಆಗ್ತಾನೆ. ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಶತ್ರು ಸುಳಿಯೋದಿಲ್ಲ. ಅಮಾವಾಸ್ಯೆ, ಹುಣ್ಣಿಮೆ, ವಿಶೇಷವಾಗಿ ಶುಕ್ರವಾರ, ಮಂಗಳವಾರ ದಿನ ಈ ತಂತ್ರ ರಾಹುಕಾಲ ಅಥವಾ ಗುಳಿಕಾ ಕಾಲ ಅಥವಾ ಯಮಗಂಡ ಕಾಲ, ರಾಹುಕಾಲ ಅಥವಾ ಯಮಗಂಡ ಕಾಲದಲ್ಲಿ ಈ ಒಂದು ತಂತ್ರ ನೀವು ಮಾಡಬೇಕಾಗ್ತದೆ. ವೀಕ್ಷಕರೇ, ಪ್ರಥಮವಾಗಿ ಈ ಒಂದು ತಂತ್ರಕ್ಕೆ, ಶತ್ರುನಾಶದ ಬಲಿಷ್ಠ ತಂತ್ರಕ್ಕೆ ನೋಡಿ, ಒಂದು ಲಿಂಬೆಹಣ್ಣು ಬೇಕಾಗ್ತದೆ. ತದನಂತರ ಇದು ಮೈನ್ ಬೇಕಾಗಿರೋದು ಈ ತಂತ್ರಕ್ಕೆ. ನೋಡು, ಕಪ್ಪು ಅರಿಶಿಣದ ಪುಡಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ. ನಿಮ್ಮ ಮನೆಯ ಆಸುಪಾಸಿನಲ್ಲಿರುವಂತಹ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ. ಇದೇ ಕಪ್ಪು ಅರಿಶಿಣದ ಪುಡಿಯನ್ನು ನಿಮ್ಮ ಮನೆಯ ಆಸುಪಾಸಿನಲ್ಲಿರುವಂತಹ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂತ ಬೇವಿನ ಎಣ್ಣೆ ತಗೊಂಬಂದು ಒಂದು ಎಲೆ ಮೇಲೆ ಹಾಕಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕಾಗ್ತದೆ. ಕಪ್ಪು ಅರಿಶಿಣನ ಈ ರೀತಿಯಲ್ಲಿ ತೋರಿಸಿದಿನಲ್ಲ, ಹಾಗೆ ಮೃತ್ಯು ಸ್ವರೂಪನಾದ ಉಪ್ಪು ತಗೊಂಡು ಒಂದು ಅರಿಶಿಣ ಅಥವಾ ಕುಂಕುಮದ ಜೊತೆ ಈ ರೀತಿಯಲ್ಲಿ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕಾಗ್ತದೆ. ಹಾಗೂ ನೋಡಿ, ಒಂದು ಎಲೆ ಬೇಕಾಗ್ತದೆ, ವಿಳ್ಳೆದೆಲೆ. ಆ ವಿಳ್ಳೆದೆಲೆ ಮೇಲೆ ಒಂದು ನಿಮಗೆ ಸರಳವಾದ ಒಂದು ತಂತ್ರ ಬರೆದು ತೋರಿಸಿದ್ದೇನೆ, ರುಂಡಮಾಲಿನಿಯ ತಂತ್ರ ಇದು. ಆಮೇಲೆ ಇದ್ರ ಬಗ್ಗೆ ನಾನು ವಿವರಣೆ ಕೊಟ್ಟು ನಿಮಗೆ ತೋರಿಸ್ತೇನೆ. ನೋಡಿ, ಪ್ರಥಮವಾಗಿ ವೀಕ್ಷಕರೇ, ನಾನು ತೋರಿಸುವಂತ ಒಂದು ತಂತ್ರ ನೀವು ನೋಡ್ಕೋಬೇಕಾಗ್ತದೆ. ನೋಡಿ, ತೋರಿಸ್ತೇನೆ ಈ ತಂತ್ರ ಹೇಗಿರುತ್ತೆ ಅಂತ. ನೋಡಿ, ವಿಳ್ಳೆದೆಲೆ ಮೇಲೆ ನೀವು ರುಂಡಮಾಲಿನಿ ಅಂತ ಬರಿಬೇಕಾಗುತ್ತೆ. ಆಮೇಲೆ ಈ ರೀತಿಯಲ್ಲಿ ಒಂದು ರುಂಡಮಾಲಿನಿಯ ಚಕ್ರ ನೀವು ಬಿಡಿಸ್ಕೋಬೇಕಾಗುತ್ತೆ. ಅದರೊಳಗೆ ಒಂದು ಕ್ಲೀಮ್ ಅನ್ನುವಂಥ ಒಂದು ಬೀಜಾಕ್ಷರ ಬರೀರಿ. ಅದರ ಕೆಳಗೆ ನಿಮಗೆ ಶತ್ರು ಬಾಧೆ ಇದ್ದಂಥ, ಶತ್ರು ತೊಂದರೆ ಕೊಡುವಂಥ ವ್ಯಕ್ತಿ ಹೆಸರು ನಾನು ರಾಜೇಶ್ ಅಂತ ನೋಟ್ ಮಾಡಿದ್ದೇನೆ ಅಷ್ಟೇ. ಈ ಬಲಭಾಗದಲ್ಲಿ ಒಂದು ಓಮು, ಎಡಭಾಗದಲ್ಲಿ ಒಂದು ಓಮು, ಹಾಗೆ ಚಕ್ರದ ಬಲಭಾಗದಲ್ಲಿ ಒಂದು ರಾಕ್ಷಸ ಚಿಹ್ನೆ ಹಾಕಿ, ಎಡಭಾಗದಲ್ಲಿ ಒಂದು ರಾಕ್ಷಸ ಚಿಹ್ನೆ ಹಾಕಿ, ಈ ರೀತಿಯಲ್ಲಿ ರುಂಡಮಾಲಿನಿಯ ಬಲಿಷ್ಠವಾದ ಒಂದು ಯಂತ್ರವನ್ನು ಇದ್ರ ಮೇಲೆ ನೀವು ಬಿಡಿಸ್ಬೇಕಾಗ್ತದೆ ಚಕ್ರದ ರೂಪದಲ್ಲಿ. ಹಾಗೆ ತದನಂತರ ಏನು ಮಾಡ್ತೀರಾ ನೋಡಿ, ವಿಳ್ಳೆದೆಲೆ ಮೇಲೆ ನೀವು ಯಾವತ್ತೂ ಕೂಡ ತಂತ್ರ ಬರೀಲಿಕ್ಕೆ ನೀವು ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಆದರೆ ವಿಳ್ಳೆದೆಲೆ ಶತ್ರುನಾಶ ಆಗಲಿ ಅಂತ ವಿಳ್ಳೆದೆಲೆನ ನೀವು ಉಲ್ಟಾ ತಿರುವು ಹಾಕಬೇಕಾಗ್ತದೆ. ಉಲ್ಟಾ ತಿರುವು ಹಾಕಿ ಅದರ ಮೇಲೆ ಒಂದು ಚಕ್ರನ ನೀವು ಬರಿಬೇಕಾಗ್ತದೆ. ಇದು ಪ್ರಥಮವಾಗಿ ಮೈನ್ ಈ ತಂತ್ರಕ್ಕೆ ಬೇಕಾಗಿರುವಂತ ಬಲಿಷ್ಠವಾದ ಈ ಒಂದು ಚಕ್ರನೇ ಬಲಿಷ್ಠ ಇರ್ತದೆ. ಇದರಲ್ಲಿ ಏನು ಬರಿಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಷ್ಟೇ ಇರ್ತದೆ. ವಿಳ್ಳೆದೆಲೆ ಉಲ್ಟಾ ಮಾಡಿ ಬರಿಬೇಕು. ನೋಡಿ, ಈ ಚಕ್ರ ನೀವು ವಿಳ್ಳೆದೆಲೆ ಮೇಲೆ ಬರಿಬೇಕಾಗುತ್ತೆ. ಚಕ್ರದಲ್ಲಿ ಶತ್ರುವಿನ ಹೆಸರು ರಾಜೇಶ್ ಅಂತ ನಾನು ನೋಟ್ ಮಾಡಿರ್ತೇನೆ. ಓಕೆ, ನಿಮಗೆ ಇಷ್ಟ ಬಂದಂಥದ್ದು ಯಾವ ಶತ್ರು ಇದ್ದಾನೆ ಅವ್ರ ಹೆಸರು ಬರಿಬೇಕು. ತದನಂತರ ಎಲ್ಲ ಒಂದು ಮನೆಗಳಲ್ಲೂ ಸ್ತಂಭ ಅಂತ ಬರಿಬೇಕಾಗುತ್ತೆ. ಸ್ತಂಭ ನೋಡಿ, ಸ್ತಂಭ ಅಂತ ಎಲ್ಲ ಮನೆಗಳಲ್ಲೂ ಸ್ತಂಭ ಅಂತ ಬರಿಬೇಕಾಗುತ್ತೆ. ನೀವು ಚಿಕ್ಕ ಚಿಕ್ಕ ಮನೆಗಳಿರ್ತವೆ, ಅದರಲ್ಲಿ ಸ್ತಂಭ ಅಂತ ಬರೀರಿ. ತದನಂತರ ಇದ್ರ ಮೇಲೆ ಶತ್ರುನಾಶ, ಈ ತರ ಈ ರೀತಿಯಲ್ಲಿ ನೀವು ಬಡಿಬೇಕಾಗುತ್ತೆ. ಶತ್ರುನಾಶ ಅಂತ ಬರೆದ ನಂತರ ಏನ್ ಮಾಡ್ತೀರಾ ವೀಕ್ಷಕರೇ, ಈ ವಿಳ್ಳೆದೆಲೆನ ಹೀಗೆ ಇಡಬೇಕಾಗುತ್ತೆ. ತದನಂತರ ಏನ್ ಮಾಡ್ತೀರಾ, ಲಿಂಬೆ ಹಣ್ಣಿನ ಮೇಲೆ ಶತ್ರುವಿನ ಹೆಸರು ಬರಿಬೇಕಾಗುತ್ತೆ. ನೋಡಿ, ಶತ್ರು ಹೆಸರು ಏನು, ರಾಜೇಶ್ ಅಂತ ನಾನು ಬರೆದಿರ್ತೇನೆ.
ಓಕೆ. ತದನಂತರ ಪೇಸ್ಟ್ ಮಾಡಿದಂತಹ ಏನಿದೆ ಕಪ್ಪು ಅರಿಶಿಣದಿಂದ ಒಂದು ಸ್ವಸ್ತಿಕ್ ಚಿಹ್ನೆ ಹಾಕಿ ವೀಕ್ಷಕರೇ. ಮೈನ್ ಇದು ಬೇಕಾಗ್ತದೆ, ಇದು ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು. ಈ ರೀತಿಯಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆ ಹಾಕಿ ಈ ಎಲೆ ಮೇಲೆ ನೀವು ಈ ಥರ ಇಡಬೇಕಾಗುತ್ತೆ ಲಿಂಬೆಹಣ್ಣನ್ನು. ತದನಂತರ ಏನು ಮಾಡ್ತೀರಾ ಗೊತ್ತಾ, ತೋರಿಸ್ತೇನೆ ನಿಮಗೆ. ಸರಳವಾದಂತಹ ಬಲಿಷ್ಠವಾದಂತಹ ಅಘೋರ ಪದ್ಧತಿ ವಿಧಾನ ಆಗಿರುತ್ತೆ. ಇದೇ ಎಲೆ ಮೇಲೆ ಶತ್ರುನಾಶ ಆಗಲಿ ಅಂತ ಆ ಲಿಂಬೆಹಣ್ಣನ್ನು, ನೀವು ಹೆಸರು ಬರೆದಿರುವಂಥ ಲಿಂಬೆಹಣ್ಣನ್ನು ಸ್ವಸ್ತಿಕ್ ಮೇಲೆ ಈ ಥರ ಕುಯ್ಯಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈ ಥರ ಕುಯ್ದ ನಂತರ ಶತ್ರು ಮೇಲೆ ಈ ಥರ ನೀವು ಕುಯ್ಯಬೇಕಾಗುತ್ತೆ. ತದನಂತರ ಏನು ನೀವು ಉಪ್ಪು ಮಿಕ್ಸ್ ಮಾಡಿರ್ತೀರ, ಆ ಕಲ್ಲುಪ್ಪು, ಮೃತ್ಯು ಸ್ವರೂಪನಾದ ಕಲ್ಲುಪ್ಪು ಮತ್ತು ಅರಿಶಿಣ ಇದ್ರ ಮೇಲೆ ಈ ಥರ ಹಾಕಬೇಕಾಗ್ತದೆ. ನೋಡಿ, ಭಾಳ ಸರಳವಾಗಿರ್ತದೆ ವಿಧಾನ. ಹಾಕಿ ಏನು ಮಾಡ್ತೀರಾ ನೋಡಿ, ಇಲ್ಲಿ ಈ ತಂತ್ರ ಮಾಡಿರ್ತೀರ ಗೊತ್ತಾ, ಕಪ್ಪು ಅರಿಶಿಣದಲ್ಲಿ ಈ ತಂತ್ರ ಮಾಡಿರುವಂತಹ ಏನಿದೆ ಅದರ ಮೇಲೆ ನೀವು ಅವರ ಹೆಸರು ನೆನೆಸ್ಕೊಂಡು ಪೇಸ್ಟ ಹಚ್ಚಬೇಕಾಗ್ತದೆ. ಇದೇ ಒಂದು ಕಪ್ಪು ಅರಿಶಿಣ ದುರ್ಗೆಯ ಅನುಗ್ರಹದಲ್ಲಿರುವಂಥದ್ದು ಶತ್ರುನಾಶಕ್ಕೆ ಬಲಿಷ್ಠವಾಗಿ ಬೇಕಾಗಿರೋದು. ಈ ರೀತಿಯಲ್ಲಿ ಮಾಡಿದ ತಂತ್ರಕ್ಕೆ ಶತ್ರುನಾಶ ಆಗಲಿ ಅಂತ ನೀವು ಈ ಥರ ಎಲೆ ಮುಚ್ಚಬೇಕಾಗ್ತದೆ ವೀಕ್ಷಕರೇ. ಈ ಥರ ಮುಚ್ಚಿ ತದನಂತರ ಇದನ್ನು ತೊಗೊಂಡೋಗಿ ಏನು ಮಾಡ್ತೀರಾ, ನಿರ್ಜನ ಪ್ರದೇಶದಲ್ಲಿ ಹೋಗಿ, ಯಾರೂ ಇಲ್ಲದೇ ಇರುವಂಥ ಪ್ರದೇಶದಲ್ಲಿ ಶತ್ರುನಾಶ ಆಗಲಿ ಅಂತ ಹಳ್ಳ ತೆಗೆದು ಹೂತಾಕಿ ಬಂದುಬಿಡಿ. ನಿಮ್ಮ ಶತ್ರು ನಿಮ್ಮಿಂದ ದೂರ ಆಗಿ ಹೋಗಿರ್ತಾನೆ. ಯಾವುದೇ ವಿಚಾರದಲ್ಲಿ ನಿಮಗೆ ತೊಂದರೆ ಕೊಡೋದಿಲ್ಲ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಈ ಒಂದು ಸರಳ ತಂತ್ರ ಮಾಡಿ ನೋಡಿ, ಶಾಶ್ವತವಾಗಿ ನಿಮಗೆ ಶತ್ರು ದೂರ ಆಗಿರ್ತಾನೆ. ಹಂಗೇನಾದರೂ ನಿಮಗೆ ತೊಂದರೆ ಆಗಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ, ನೀವು ಕಾಲ್ ಮಾಡಿ ಬೇಕಾದರೆ ನಿಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ಚರ್ಚೆ ಮಾಡಬಹುದು. ನಮಸ್ಕಾರ ವೀಕ್ಷಕರೇ.